ಈಗಾಗಲೇ ಎಲ್ಲವೂ ಸಿದ್ಧವಾಗಿದೆ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು. ನೀವು ಈಗಾಗಲೇ ನೋಡುತ್ತಿರುವ ಹಾಗೆ ಸುಂದರವಾಗಿ ನಮ್ಮ ಪ್ರಧಾನ ಆಲಯವನ್ನು, ಈ ದೇವರ ಆಲಯವನ್ನು ಅಲಂಕರಿಸಿದ್ದೇವೆ. 25ನೇ ತಾರೀಕು ನೀವೆಲ್ಲರೂ ಈ ಒಂದು ದೇವಾಲಯಕ್ಕೆ ಬನ್ನಿ, ಪ್ರಭು ಕ್ರಿಸ್ತರ ಆಶೀರ್ವಾದವನ್ನು ಪಡೆಯಿರಿ ಎಂದು ಈ ಮೂಲಕ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಜೈ ಕ್ರಿಸ್ತ. ಈಗಾಗಲೇ ಎಲ್ಲವೂ ಸಿದ್ಧವಾಗಿದೆ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು. ನೀವು ಈಗಾಗಲೇ ನೋಡುತ್ತಿರುವ ಹಾಗೆ ಸುಂದರವಾಗಿ ನಮ್ಮ ಪ್ರಧಾನ ಆಲಯವನ್ನು, ಈ ದೇವರ ಆಲಯವನ್ನು ಅಲಂಕರಿಸಿದ್ದೇವೆ. ಪ್ರಿಯರೇ, ನಾಳೆ ಸಂಜೆ ನಾವು ವಿಶೇಷ ರೀತಿಯಾಗಿ ಪ್ರಾರ್ಥಿಸಲಿದ್ದೇವೆ. ಅದರಲ್ಲೂ ರಾತ್ರಿ 10:30ಕ್ಕೆ ನಾವು ಸುಂದರವಾದಂತಹ, ಅತಿ ದೊಡ್ಡದಾದಂತಹ, ಅಂದರೆ 200 ಫೀಟ್ ಅಡಿ ಎತ್ತರದ ಒಂದು ದೊಡ್ಡದಾದಂತಹ ನಕ್ಷತ್ರವನ್ನು ನಾವು ಈಗಾಗಲೇ ಸಿದ್ಧ ಮಾಡಿದ್ದೇವೆ. ಅದರ ಉದ್ಘಾಟನೆಯನ್ನು ನಾವು ಮಾಡಲಿದ್ದೇವೆ. ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಗುಲ್ಬರ್ಗ ಧರ್ಮಕ್ಷೇತ್ರದ ಬಿಷಪ್ ಗುರುಗಳಾದಂತಹ ಬಿಷಪ್ ಅವರು ಬಂದು ಇದನ್ನು ಉದ್ಘಾಟಿಸಲಿದ್ದಾರೆ. ಪ್ರಿಯರೇ, ತದನಂತರ ನಾವೆಲ್ಲರೂ ದೇವಾಲಯಕ್ಕೆ ಮೆರವಣಿಗೆಯಿಂದ ಬರುತ್ತೇವೆ. ಸರಿಯಾಗಿ 11 ಗಂಟೆಗೆ ನಮ್ಮ ದೇವಾಲಯದಲ್ಲಿ ಪ್ರಾರ್ಥನೆಗಳನ್ನು, ಪೂಜೆಯನ್ನು ನಾವು ಅರ್ಪಿಸಲಿದ್ದೇವೆ. ಅದರಲ್ಲಿ ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸಲಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿ. ಪ್ರಿಯರೇ, ಯೇಸು ಕ್ರಿಸ್ತರು ದೇವರು ನಮ್ಮ ಜೊತೆಯಲ್ಲಿ ಇರುವವರು. ಅವರನ್ನು ನಾವು ಇಮ್ಯಾನುವೇಲ್ ಎಂದು ಕರೆಯುತ್ತೇವೆ. ಇಮ್ಯಾನುವೇಲ್ ಅಂತ ಹೇಳಿದ್ರೆ ದೇವರು ನಮ್ಮ ಜೊತೆಯಲ್ಲಿ ಇರುವವರು. ಬನ್ನಿ, ಇಮ್ಯಾನುವೇಲ್ ದೇವರು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆ ದೇವರು ಜನಿಸಿ ಬಂದಂತಹ ದಿನವನ್ನು ನಾವು ಕ್ರಿಸ್ಮಸ್ ಎಂದು ಆಚರಿಸುತ್ತೇವೆ. ಪ್ರಭು ಕ್ರಿಸ್ತರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ನಮ್ಮ ಕುಟುಂಬಗಳೆಲ್ಲರೂ ಆಶೀರ್ವಾದ ಹೊಂದಲಿ. ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯದಿಂದ ನಾವೆಲ್ಲರೂ ಜೀವಿಸುವಂತೆ ಪ್ರಭು ಕ್ರಿಸ್ತರು ಹೇರಳವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವನಾಗಿದ್ದೇನೆ. ಮತ್ತು 25ನೇ ತಾರೀಕು ನೀವೆಲ್ಲರೂ ಈ ಒಂದು ದೇವಾಲಯಕ್ಕೆ ಬನ್ನಿ, ಪ್ರಭು ಕ್ರಿಸ್ತರ ಆಶೀರ್ವಾದವನ್ನು ಪಡೆಯಿರಿ ಎಂದು ಈ ಮೂಲಕ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಜೈ ಕ್ರಿಸ್ತ.